ಹೋಗಿದ್ದನ್ನು ನೋಡಿದ್ರೆ ಈ ಅಜಿತ್ ಉಪನ್ಯಾಸಕರು ಇಲ್ಲಿ ಗೋಲ್ಮಾಲದನ್ನು ಸ್ಪಷ್ಟ ಆಗ್ತಾ ಇದೆ. ಇದರಿಂದ ಏನಾಗ್ಯದಪ್ಪ ಅಂತಂದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿದ್ದೇನೆಂದ್ರೆ ನಮ್ಮ ಶಿಕ್ಷಣದ ಅಧೋಗತಿ ಆಗಿ ಹೋಗ್ಬಿಟ್ಟದೆ. ನಿಜವಾಗಿಯೂ ನಾವೆಲ್ಲರೂ ಗಾಬರಿಗೊಳ್ಳುವಂಥದ್ದು. ಯಾಕೆಂದ್ರೆ ಯಾವ ಶಿಕ್ಷಣದಿಂದ ಈ ದೇಶವನ್ನು ಕಟ್ಟಬೇಕು, ಜನರನ್ನು ಕಟ್ಟಬೇಕು, ಬಲಿಷ್ಠ ಮಾಡ್ಬೇಕು ಅಂತೀವಿ, ಆ ಶಿಕ್ಷಣದಲ್ಲಿ ಇಂಥ ನಕಲಿ ಜನರ ಹಾವಳಿದ ಕಾರಣ ಪಾಪ ಅವ್ರಿಗೆ ಕಲಿಯೋದಕ್ಕೆ ಅವಕಾಶಗಳಿಲ್ಲ. ಎಲ್ಲ ಖಾಸಗೀಕರಣ ಮಾಡಿಬಿಟ್ಟಿದ್ದಾರೆ ಶಿಕ್ಷಣವನ್ನು. ಎಲ್ಲದಕ್ಕೂ ದುಡ್ಡು ಉದ್ಯೋಗ ಇಲ್ಲ ಈ ದೇಶದಲ್ಲೇ. ಬಡತನದ ಒದ್ದಾಡ್ತಾ ಇದ್ದಾರೆ ಜನ. ನಾವು 4ನೇ ನಂಬರ್ ಅಂತ ಹೇಳ್ತೀವಿ, ಆದರೆ ನಮ್ಮ ಜೀವನ ಮಟ್ಟ ಯಾವ ರೀತಿ ಅದಪ್ಪ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ದೇಶದ 90% ಜನಸಂಖ್ಯೆ ರೈತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ದಲಿತರಾಗಿರ್ಬೋದು, ಮೈನಾರಿಟಿಗಳಾಗಿರ್ಬೋದು, ಇವನ್ನೆಲ್ಲ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ತೆಗೆದ 90% ಕೂಲಿಕಾರರು ಏನಿದ್ದಾರೆ ಇದರಲ್ಲಿ ಇವು ತೆಗೆದಾಗ ಗೊತ್ತಾಗ್ತದೆ ನಮಗೆ ಏನಪ್ಪ ಅಂದ್ರೆ 145-50 ನಂಬರ್ದಲ್ಲಿ ಇದ್ವಿ ನಾವು. ಆದರೆ ಒಟ್ಟು ಟೋಟಲ್ದಲ್ಲೇ 4ನೇ ನಂಬರ್ದಲ್ಲಿ ಶ್ರೀಮಂತರದ್ದು, 3ನೇ ನಂಬರ್ ಶ್ರೀಮಂತರಾಗಿವೆ ಅಂತ ತಿಳ್ಕೊಳ್ರಿ. ಜಪಾನದಷ್ಟು ನಮ್ಮ ಜೀವನ ಮಟ್ಟ ಅದನ ಅನ್ನೋದು ತಿಳ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಅತ್ಯಂತ ವಿದ್ವತ್ತಿದ್ದಂಥವ್ರು, ಜಾನರು ಇವತ್ತು ವೈಜ್ಞಾನಿಕ ಮುಂದುವರೆದಂಥದ್ದು ಏನೆಲ್ಲ ಜನ ಸಿಗ್ತಾರೆ ಮೇಲೆ ಹೋದಾಗ. ಜಪಾನ್ ಆಯಿತು, ಚೈನಾ ಆಯಿತು, ಅದೇ ಕಾಲ ಯುರೋಪಿಯನ್ ಯೂನಿಯನ್ಗಳ ದೇಶಗಳಾಯಿತು, ಇಂಗ್ಲೆಂಡ್ ಆಯಿತು, ಅಥವಾ ಅಮೇರಿಕಾ ಆಯಿತು, USA ಆಯಿತು. ಆದರೆ ಉಳಿದ ದೇಶಗಳು ಇವತ್ತು ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ನಾವು ಕರಿತೀವಿ. ಅಲ್ಲಿ ಬಡತನ ಹೆಚ್ಚಾಗಿದೆ, ಶಿಕ್ಷಣ ಇಲ್ಲ. ಹಿಂಗಾಗಿ ನಾವು ಯಾವುದ್ಯಾವುದೋ ಅಂಧಕಾರದಲ್ಲಿ ಧರ್ಮಲಂಡರಾಗಿಯೋ ಮತ್ತೇನೋ ಆಗಿ ನಮ್ಮ ವ್ಯಕ್ತಿತ್ವ ಕಳ್ಕೊಳ್ತಾ ಇದ್ವಿ. ಅದಕ್ಕೆ ಸಾಕ್ಷಿನೇ ಇವತ್ತು ಕಲಿಸಕ್ಕೆ ಬಂದಂಥವ್ರು ಅನೇಕ ಪ್ರೊಫೆಸರ್ಗಳು, ಅನೇಕ ಲೆಕ್ಚರ್ಗಳು ಬೋಗಸ್ ಸರ್ಟಿಫಿಕೇಟ್ ತಂದಿದ್ದು ಅಂತ. ಕೆಲವೊಬ್ಬರು ನಮ್ಮ ಮಿತ್ರರು ಹೇಳ್ತಾಯಿದ್ರು, ಇಲ್ಲರಿ ನಮಗೊಂದು 50,000 ರೂಪಾಯಿ ಕೊಟ್ಟು ನಿಮ್ಗೆ ಬರೆದು ಕೊಡ್ತೀವಿ, ನೀವು PhD ಮಾಡ್ಕೊಂಡು ಹೋಗ್ರಿ ಅನ್ನೋಷ್ಟು ಮಟ್ಟಿಗೆ. ಅಂದ್ರೆ